ಮಧ್ಯರಾತ್ರಿ ಸ್ಟ್ರಾಂಗ್ ರೂಮ್ಗೆ ನುಗ್ಗಿದ ದೀದಿ, ಇವಿಎಂ ನಿಜಕ್ಕೂ ಹ್ಯಾಕ್ ಆಗ್ತಿದೆಯಾ? ಬಂಗಾಳದಲ್ಲಿ ಅಸಲಿ ಆಟ ಬಯಲು. ಚುನಾವಣೆ ಮುಗಿದ್ರೆ ಸಾಕು ಇವಿಎಂ ಮೇಲೆ ಗೂಬೆ. ನಮಸ್ಕಾರ ವೀಕ್ಷಕರೇ, ಭಾರತದ ಚುನಾವಣೆಗಳು ಬಂತಂದ್ರೆ ಸಾಕು ನಾಯಕರಿಗೆ, ಮಾಧ್ಯಮಗಳಿಗೆ ಎಲ್ಲಿಲ್ಲದ ಬಿಡುವಿಲ್ಲದ ಕೆಲಸ. ಆದರೆ ಒಮ್ಮೆ ವೋಟಿಂಗ್ ಮುಗಿದ ಫಲಿತಾಂಶ ಬರುವ ಹೊತ್ತಿಗೆ ನಮ್ಮ ದೇಶದಲ್ಲಿ ಒಂದು ಕಾಮನ್ ಡೈಲಾಗ್ ಅಥವಾ ಒಂದು ಟ್ರೆಂಡ್ ಶುರುವಾಗ್ಬಿಟ್ಟಿದೆ. ಅದೇ ಇವಿಎಂ ಹ್ಯಾಕ್ ಆಗಿದೆ, ಇವಿಎಂ ಟ್ಯಾಂಪರಿಂಗ್ ಆಗಿದೆ ಅನ್ನುವಂತಹ ಬೊಬ್ಬೆ. ಭಾರತದಲ್ಲಿ ಇದೊಂದು ಅಲಿಖಿತ ನಿಯಮವಾಗಿ ಹೋಗ್ಬಿಟ್ಟಿದೆ. ಯಾರು ಚುನಾವಣೆಯಲ್ಲಿ ಸೋಲ್ತಾರೋ ಅವರು ತಮ್ಮ ಸೋಲಿನ ಸಂಪೂರ್ಣ ಹೊಣೆಯನ್ನ ಇವಿಎಂ ಯಂತ್ರದ ಮೇಲೆ ಹಾಕಿ ಕೈ ತೊಳ್ಕೊಂಡು ಬಿಡ್ತಾರೆ. ಇದೀಗ ಇಡೀ ದೇಶದ ಕಣ್ಣು ನೆಟ್ಟಿರುವ ಪಶ್ಚಿಮ ಬಂಗಾಳದ ಹೈ ವೋಲ್ಟೇಜ್ ಚುನಾವಣೆಯಲ್ಲೂ ಇದೇ ಡ್ರಾಮಾ ತಾರಕಕ್ಕೇರಿದೆ. ಮೇ 4ರಂದು ಬರಲಿರುವ ಫಲಿತಾಂಶಕ್ಕೂ ಮುನ್ನವೇ ಬಂಗಾಳದಲ್ಲಿ ಇವಿಎಂ ಪ್ಯಾನಿಕ್ ಬಟನ್ ಒತ್ತಲಾಗಿದೆ. ಸ್ವತಃ ರಾಜ್ಯದ ಮುಖ್ಯಮಂತ್ರಿಯಾಗಿರುವ ಮಮತಾ ಬ್ಯಾನರ್ಜಿ ಅವರು ತಡರಾತ್ರಿ ಇವಿಎಂಗಳನ್ನು ಇಟ್ಟಿರುವ ಸ್ಟ್ರಾಂಗ್ ರೂಮ್ಗೆ ನುಗ್ಗಿ ಬರೋಬ್ಬರಿ 4 ಗಂಟೆಗಳ ಕಾಲ ಅಲ್ಲೇ ಮುಕ್ಕಾಂ ಹೂಡಿ ಜಾಗರಣೆ ಮಾಡಿ ದೊಡ್ಡ ಹೈಡ್ರಾಮಾ ಸೃಷ್ಟಿ ಮಾಡಿದ್ದಾರೆ. ಅಷ್ಟಕ್ಕೂ ಮಮತಾ ಬ್ಯಾನರ್ಜಿ ಅವರಿಗೆ ಇವಿಎಂ ಹ್ಯಾಕ್ ಆಗ್ತಾ ಇದೆ ಎನ್ನುವ ಭಯ ದಿಢೀರನೆ ಶುರುವಾಗಿದ್ಯಾಕೆ? ಟಿಎಂಸಿ ಬಿಡುಗಡೆ ಮಾಡಿದ ಆ ಇವಿಎಂ ವಿಡಿಯೋ ನೋಡಿ ಚುನಾವಣಾ ಆಯೋಗ ಕೊಟ್ಟ ಖಡಕ್ ಕೌಂಟರ್ ಏನು? ಚುನಾವಣೆ ಮುಗಿದ ನಂತರ ಒಂದು ಇವಿಎಂ ಯಂತ್ರ ಎಲ್ಲಿಗೆ ಹೋಗುತ್ತೆ? ಸ್ಟ್ರಾಂಗ್ ರೂಮ್ನ ಆ 3 ಹಂತದ ಭದ್ರತೆ ಹೆಂಗಿರತ್ತೆ? ನಿಜಕ್ಕೂ ಒಂದು ಇವಿಎಂ ಯಂತ್ರವನ್ನು ಯಾರಾದರೂ ಹ್ಯಾಕ್ ಮಾಡೋದಕ್ಕೆ ಸಾಧ್ಯನಾ? ನಾಯಕರು ತಮಗೆ ಸೋಲಿನ ಭಯ ಶುರುವಾಗ್ತಾ ಇದ್ದ ಹಾಗೆ ಈ ಇವಿಎಂ ಅಸ್ತ್ರವನ್ನು ಯಾಕೆ ಪ್ರಯೋಗ ಮಾಡ್ತಾರೆ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ಡಾಕ್ಯುಮೆಂಟ್ರಿ ವಿಡಿಯೋದಲ್ಲಿ ಬಂಗಾಳದ ಈ ಮಿಡ್ ನೈಟ್ ಹೈಡ್ರಾಮಾ ಮತ್ತು ಇವಿಎಂ ಯಂತ್ರದ ಇಂಚಿಂಚು ರಹಸ್ಯವನ್ನು ಬಿಚ್ಚಿಡೋಣ. ಈ ಮಾಹಿತಿಯನ್ನು ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಈವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ತಲುಪುತ್ತೆ. ಆದರೆ ಅದಕ್ಕಿಂತ ಮುಂಚೆ ವೀಕ್ಷಕರೇ, ನಿಮಗೇನನ್ಸುತ್ತೆ? ಮಧ್ಯರಾತ್ರಿ ಸ್ಟ್ರಾಂಗ್ ರೂಮ್ ಬಳಿ ಸಿಎಂ ಮಮತಾ ಬ್ಯಾನರ್ಜಿ ಅವರು ದಿಢೀರ್ ಭೇಟಿ ನೀಡಿರೋದು ಬಂಗಾಳದಲ್ಲಿ ಟಿಎಂ ಸೋಲುವ ಭೀತಿಯಲ್ಲಿದೆ ಅನ್ನೋದು ತೋರಿಸ್ಕೊಡತ್ತಾ? ಇಂಟರ್ನೆಟ್ ಕನೆಕ್ಷನ್ ಇಲ್ಲ, ಡಬಲ್ ಲಾಕ್ ಮತ್ತು 3 ಹಂತದ ಭದ್ರತೆಯಲ್ಲಿರುವ ಇವಿಎಂ ಯಂತ್ರಗಳನ್ನು ಯಾರಾದರೂ ಹ್ಯಾಕ್ ಮಾಡೋದಕ್ಕೆ ಸಾಧ್ಯ ಅಂತ ನೀವು ನಂಬ್ತೀರಾ? ರಾಜಕೀಯ ಪಕ್ಷಗಳು ತಾವು ಗೆದ್ರೆ ಇವಿಎಂ ಸರಿ ಇದೆ ಅಂತ ಹೇಳ್ತವೆ, ತಾವು ಸೋತ್ರೆ ಇವಿಎಂ ಹ್ಯಾಕ್ ಆಗಿದೆ ಅಂತ ಹೇಳ್ತಾರೆ. ಈ ಬ್ಲೇಮ್ ಗೇಮ್ ರಾಜಕೀಯ ತಂತ್ರಗಾರಿಕೆ ಮಾತ್ರ ಅಂತ ನೀವು ಅನಿಸುತ್ತಾ? ನಿಮ್ಮ ಅತ್ಯಂತ ನಿಖರವಾದ ಮತ್ತು ಪ್ರಾಮಾಣಿಕ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ ಮುಕ್ತವಾಗಿ ಚರ್ಚೆ ಮಾಡೋಣ. ಭಾರತದ ಪ್ರಜಾಪ್ರಭುತ್ವ ಮತ್ತು ಇವಿಎಂ ಯಂತ್ರದ ಅಸಲಿ ಸತ್ಯವನ್ನ ಬಿಚ್ಚಿಡುವ ಈ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಈ ವಿಡಿಯೋವನ್ನು ನಿಮ್ಮ ವಾಟ್ಸ್ಆ್ಯಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಜೊತೆಗೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಯಾಕಂತಂದ್ರೆ ನಾವು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ತಲುಪುತ್ತೆ. ಬಂಗಾಳದಲ್ಲಿ ಎಕ್ಸಿಟ್ ಪೋಲ್ ಕನ್ಫ್ಯೂಷನ್, ದೀದಿಗೆ ಶುರುವಾಯಿತು ಟೆನ್ಷನ್. ಟೆನ್ಷನ್. ವೀಕ್ಷಕರೇ, ಮೊದಲು ನಾವು ಬಂಗಾಳದಲ್ಲಿ ಈ ಇವಿಎಂ ವಿವಾದ ದಿಢೀರನೆ ಶುರುವಾಗಲಿಕ್ಕೆ ಅಸಲಿ ಕಾರಣ ಏನು ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು. ಪಶ್ಚಿಮ ಬಂಗಾಳದಲ್ಲಿ ಒಟ್ಟು 294 ಸೀಟುಗಳಿಗೆ ಕದನ ಶುರುವಾಗಿದೆ. ಒಂದೆಡೆ 2011ರಿಂದ ಸತತವಾಗಿ ಅಧಿಕಾರದಲ್ಲಿರುವ ಮಮತಾ ಬ್ಯಾನರ್ಜಿ ಅವರ ಟಿಎಂಸಿ, ಮತ್ತೊಂದು ಕಡೆ ಹೇಗಾದರೂ ಮಾಡಿ ಪೂರ್ವ ಭಾರತದಲ್ಲಿ ತನ್ನ ಸಾಮ್ರಾಜ್ಯ ವಿಸ್ತರಿಸಲೇಬೇಕು ಅಂತ ಪಣತೊಟ್ಟಿರುವ ಬಿಜೆಪಿ. ಏಪ್ರಿಲ್ 29ರಂದು ಕೊನೆಯ ಹಂತದ ಮತದಾನ ಮುಗಿದ ತಕ್ಷಣವೇ ಎಕ್ಸಿಟ್ ಪೋಲ್ ರಿಪೋರ್ಟ್ಗಳು ಹೊರಬಿರುವುದಕ್ಕೆ ಶುರುವಾದವು. ಈ ರಿಪೋರ್ಟ್ಗಳು ಎಷ್ಟು ಕನ್ಫ್ಯೂಸಿಂಗ್ ಆಗಿದ್ವು ಅಂದರೆ, ಕೆಲವು ಸಂಸ್ಥೆಗಳು ಬಿಜೆಪಿ 150ಕ್ಕೂ ಹೆಚ್ಚು ಸೀಟುಗಳನ್ನು ಗೆಲ್ಲತ್ತೆ ಅಂತ ಹೇಳಿದರೆ, ಮತ್ತೆ ಕೆಲವು ಸಂಸ್ಥೆಗಳು ಟಿಎಂಸಿ 220 ಸೀಟುಗಳನ್ನು ಗೆಲ್ಲತ್ತೆ ಅಂತ ಹೇಳಿದ್ವು. ಯಾರು ಗೆಲ್ತಾರೆ ಅನ್ನೋ ಕ್ಲಿಯಾರಿಟಿ ಯಾರಿಗೂ ಕೂಡ ಸಿಕ್ಕಿರಲಿಲ್ಲ. ಇದೇ ಸಮಯದಲ್ಲಿ ಮಮತಾ ಬ್ಯಾನರ್ಜಿ ಅವರು ಒಂದು ಹೆಜ್ಜೆ ಮುಂದೆ ಹೋದರು. ಚುನಾವಣಾ ಪ್ರಚಾರ ಮುಗಿದ ತಕ್ಷಣ ತಮ್ಮ ಪಕ್ಷದ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ ಮಮತಾ ಕೈ ಮುಗಿದು ಬೇಡಿಕೊಳ್ತಾರೆ, ದಯವಿಟ್ಟು ಎಚ್ಚರಿಕೆಯಿಂದಿರಿ. ಮೇ 4ರ ಕೌಂಟಿಂಗ್ ದಿನದವರೆಗೂ ನಮ್ಮ ಇವಿಎಂ ಯಂತ್ರಗಳನ್ನು ರಕ್ಷಿಸಿಕೊಳ್ಳುವ ಜವಾಬ್ದಾರಿ ನಮ್ಮದಾಗಿದೆ. ಸ್ಟ್ರಾಂಗ್ ರೂಮ್ಗಳ ಮೇಲೆ ಹದ್ದಿನ ಕಣ್ಣಿಡಿ, ಯಾರಾದರೂ ಬಂದು ಟ್ಯಾಂಪರಿಂಗ್ ಮಾಡಬಹುದು ಅಂತ ಎಚ್ಚರಿಕೆ ನೀಡಿದರು. ಮಧ್ಯರಾತ್ರಿ ಸ್ಟ್ರಾಂಗ್ ರೂಮ್ಗೆ ನುಗ್ಗಿದ ಸಿಎಂ ದೀದಿ 4 ಗಂಟೆ ಹೈ ಡ್ರಾಮಾ. ಇದೇ ಟೆನ್ಷನ್ನಲ್ಲಿದ್ದ ಮಮತಾ ಬ್ಯಾನರ್ಜಿ ಅವರು ಮಾಡಿದ್ದೇನು ಗೊತ್ತಾ? ಮಧ್ಯರಾತ್ರಿ ಎಲ್ಲರೂ ಮಲಗಿರುವ ಹೊತ್ತಲ್ಲಿ ಸಾಕ್ಷಾತ್ ಮುಖ್ಯಮಂತ್ರಿಯವರೇ ಭವಾನಿಪುರದ ಒಂದು ಮತ ಎಣಿಕೆ ಕೇಂದ್ರದ ಸ್ಟ್ರಾಂಗ್ ರೂಮ್ ಬಳಿ ದಿಢೀರಂತ ಪ್ರತ್ಯಕ್ಷರಾಗ್ತಾರೆ.
ಸುಮಾರು 4 ಗಂಟೆಗಳ ಕಾಲ ಅಲ್ಲೇ ನಿಂತು ಇಡೀ ವ್ಯವಸ್ಥೆಯನ್ನ ಪರಿಶೀಲನೆ ಮಾಡ್ತಾರೆ. ಇದರ ಬೆನ್ನಲ್ಲೇ ಟಿಎಂಸಿ ಪಕ್ಷವು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋವನ್ನ ವೈರಲ್ ಮಾಡುತ್ತೆ. ನೋಡಿ, ಇಲ್ಲಿ ಸ್ಟ್ರಾಂಗ್ ರೂಮ್ ಅನ್ನ ನಮ್ಮ ಪ್ರತಿನಿಧಿಗಳಿಲ್ಲದೆ ಏಕಾಏಕಿ ಹೇಗೆ ಓಪನ್ ಮಾಡಲಾಗಿದೆ. ಇವಿಎಂಗಳನ್ನು ತಿರುಚುವ ಮತ್ತು ಮತಪತ್ರಗಳನ್ನು ರಿಗ್ಗಿಂಗ್ ಮಾಡುವ ಕೆಲಸ ನಡೀತಾ ಇದೆ. ಬಿಜೆಪಿ ಮತ್ತು ಚುನಾವಣಾ ಆಯೋಗ ಸೇರಿಕೊಂಡು ಈ ಅಕ್ರಮ ಎಸಗಲಾಗ್ತಾ ಇದೆ ಅಂತ ಭಾರಿ ದೊಡ್ಡ ಬೊಬ್ಬೆ ಹೊಡೆಯುವುದಕ್ಕೆ ಶುರು ಮಾಡುತ್ತೆ. ಆಯೋಗದ ಖಡಕ್ ಕೌಂಟರ್, ಇದು ಇವಿಎಂ ಅಲ್ಲ, ಪೋಸ್ಟಲ್ ಬ್ಯಾಲೆಟ್. ಈ ಟಿಎಂಸಿಯ ಈ ಆರೋಪದಿಂದ ಇಡೀ ದೇಶದಲ್ಲಿ ಸಂಚಲನ ಸೃಷ್ಟಿಯಾಯಿತು. ಆದರೆ ಕೇಂದ್ರ ಚುನಾವಣಾ ಆಯೋಗ ತಕ್ಷಣವೇ ಎಚ್ಚೆತ್ತುಕೊಂಡು ಟಿಎಂಸಿಗೆ ಒಂದು ಭಾರೀ ಮುಖಭಂಗ ಉಂಟು ಮಾಡಿತು. ಆಯೋಗ ನೀಡಿದ ಸ್ಪಷ್ಟನೆ ಹೇಗಿತ್ತು? ಟಿಎಂಸಿ ವೈರಲ್ ಮಾಡಿರುವಂತಹ ಈ ವಿಡಿಯೋದಲ್ಲಿ ಕಾಣೋದು ಅಥವಾ ಕಾಣ್ತಾ ಇರುವ ಇವಿಎಂ ಯಂತ್ರಗಳೇ ಅಲ್ಲ, ಮತ್ತು ಅಲ್ಲಿ ನಡೀತಾ ಇರೋದು ಇವಿಎಂ ಟ್ಯಾಂಪರಿಂಗ್ ಕೂಡ ಅಲ್ಲ. ಇದು ಕೇವಲ ಅಂಚೆ ಮತಪತ್ರಗಳನ್ನು ಪ್ರತ್ಯೇಕ ಸ್ಟ್ರಾಂಗ್ ರೂಮ್ನಲ್ಲಿ ವಿಂಗಡಿಸುವ ಅಧಿಕೃತ ಮತ್ತು ರುಟೀನ್ ಪ್ರಕ್ರಿಯೆ ಭಾಗ ಮಾತ್ರ ಅಂತ ಹೇಳುತ್ತೆ. ವೀಕ್ಷಕರೇ, ಪೋಸ್ಟಲ್ ಬ್ಯಾಲೆಟ್ ಅಂತಂದರೆ ಏನು ಗೊತ್ತಾ? ಚುನಾವಣೆಯ ದಿನ ಡೆಪ್ಯೂಟಿಯಲ್ಲಿರುವ ಸರ್ಕಾರಿ ಅಧಿಕಾರಿಗಳು, ಪೊಲೀಸರು ಮತ್ತು 85 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ಇವಿಎಂ ಬದಲು ಒಂದು ಕಾಗದದ ಚೀಟಿಯಲ್ಲಿ ತಮ್ಮ ವೋಟನ್ನು ಹಾಕ್ತಾರೆ. ಆ ಪೇಪರ್ಗಳನ್ನು ತಂದು ಪ್ರತ್ಯೇಕವಾಗಿ ಎಣಿಕೆಗಾಗಿ ವಿಂಗಡಣೆ ಮಾಡಲಾಗತ್ತೆ. ಆಯೋಗ ಮಾಡ್ತಾ ಇದ್ದದ್ದು ಕೂಡ ಇದೇ ಕೆಲಸವನ್ನ. ಅಷ್ಟೇ ಅಲ್ಲ, ಈ ಪೋಸ್ಟಲ್ ಬ್ಯಾಲೆಟ್ ವಿಂಗಡಣೆ ಪ್ರಕ್ರಿಯೆಯ ಬಗ್ಗೆ ಎಲ್ಲ ರಾಜಕೀಯ ಪಕ್ಷಗಳಿಗೆ ಮುಂಚಿತವಾಗಿ ಅಧಿಕೃತವಾಗಿ ಮಾಹಿತಿಯನ್ನು ಕೊಡಲಾಗುತ್ತೆ ಅಂತ ಆಯೋಗ ಸ್ಪಷ್ಟಪಡಿಸಿ ಇವಿಎಂ ಹ್ಯಾಕ್ ಕಥೆಗೆ ಬ್ರೇಕ್ ಹಾಕಿದ್ದಾರೆ. ಹಾಗಾದ್ರೆ ಇವಿಎಂನ ಅಸಲಿ ಜರ್ನಿ ಹೆಂಗಿರತ್ತೆ? ಸ್ಟ್ರಾಂಗ್ ರೂಮ್ ಭೇದಿಸೋದು ಹೇಗೆ? ಅಷ್ಟು ಈಸಿಯಾಗಿರತ್ತಾ? ಈಗ ನಾವೆಲ್ಲರೂ ತಿಳಿದುಕೊಳ್ಳೇಬೇಕಾದಂತಹ ಅತ್ಯಂತ ಪ್ರಮುಖವಾದ ವಿಚಾರ ಏನಂತಂದ್ರೆ, ನಿಜಕ್ಕೂ ಒಂದು ಇವಿಎಂ ಯಂತ್ರವನ್ನ ಯಾರಾದರೂ ಕದಿಯೋದಕ್ಕೆ ಅಥವಾ ಮುಟ್ಟೋದಕ್ಕೆ ಸಾಧ್ಯನಾ? ವೋಟಿಂಗ್ ಮಾಡಿದ ನಂತರ ಸಂಜೆ 7 ಗಂಟೆ ಹೊತ್ತಿಗೆ ಕೊನೆ ವ್ಯಕ್ತಿ ವೋಟಿಂಗ್ ಮಾಡಿದ ಮೇಲೆ ಇವಿಎಂ ಯಂತ್ರದ ಕಥೆ ಏನಾಗತ್ತೆ ಗೊತ್ತಾ? ಸೀಲಿಂಗ್ ಪ್ರಕ್ರಿಯೆ ಆಗತ್ತೆ. ಮೊದಲ ಹಂತ, ವೋಟಿಂಗ್ ಮುಗಿದ ತಕ್ಷಣ ಎಲ್ಲ ರಾಜಕೀಯ ಪಕ್ಷಗಳು ಪೋಲಿಂಗ್ ಏಜೆಂಟರ ಸಮ್ಮುಖದಲ್ಲಿ ಇವಿಎಂ ಯಂತ್ರದ ಕ್ಲೋಸ್ ಬಟನ್ ಒತ್ತಲಾಗತ್ತೆ. ನಂತರ ಅದನ್ನ ಒಂದು ಬಾಕ್ಸಲ್ಲಿ ಇಟ್ಟು ಸ್ಪೆಷಲ್ ಪೇಪರ್ ಸೀಲ್ ಹಾಕಿ ಅದರ ಮೇಲೆ ಎಲ್ಲ ಏಜೆಂಟ್ಗಳು ತಮ್ಮ ಸಹಿ ಹಾಕ್ತಾರೆ. ಒಮ್ಮೆ ಈ ಸೀಲ್ ಹಾಕಿದ್ರೆ ನೀವು ಅದನ್ನ ಡ್ಯಾಮೇಜ್ ಮಾಡದೆ ಇವಿಎಂ ಅನ್ನ ಓಪನ್ ಮಾಡೋದಕ್ಕೆ ಸಾಧ್ಯವಿಲ್ಲ. GPS ಟ್ರ್ಯಾಕಿಂಗ್, ಸೀಲಾದ ಇವಿಎಂ ಯಂತ್ರಗಳನ್ನು ಬಿಗಿ ಭದ್ರತೆಯೊಂದಿಗೆ ಸೆಂಟ್ರಲ್ ಫೋರ್ಸ್ ಬೆಂಗಾವಲಿನಲ್ಲಿ ಸ್ಟ್ರಾಂಗ್ ರೂಮ್ಗೆ ಕೊಂಡೊಯ್ಯಲಾಗತ್ತೆ. ಇವುಗಳನ್ನು ಕೊಂಡೊಯ್ಯುವಾಗ ವಾಹನಗಳಿಗೆ GPS ಅನ್ನು ಅಳವಡಿಸಲಾಗಿರುತ್ತೆ. ವಾಹನ ಯಾವ ರಸ್ತೆಯಲ್ಲಿ ಹೋಗ್ತಾ ಇದೆ ಅನ್ನೋದನ್ನು ಆಯೋಗಕ್ಕೆ ಲೈವ್ ಆಗಿ ಗೊತ್ತಾಗ್ತಾ ಇರುತ್ತೆ. ಸಪೋಸ್ ಏನಾದರೂ ಇವಿಎಂ ಮಷಿನ್ ಹೊತ್ತುಕೊಂಡು ವಾಹನ ಬೇರೆ ದಿಕ್ಕಿಗೆ ಹೋದರೆ ಅಲ್ಲಿ ಅಲಾರಾಮ್ ಬಾರಿಸುತ್ತೆ. ಜೊತೆಗೆ ಚುನಾವಣಾ ಆಯೋಗಕ್ಕೆ, ಹತ್ತಿರದ ಪೊಲೀಸ್ ಸ್ಟೇಷನ್ಗಳಿಗೆ, ಜೊತೆಗೆ ಎಲ್ಲರಿಗೂ ಕೂಡ ಗೊತ್ತಾಗೋ ಹಾಗೆ ಒಂದು ಅಲಾರಾಮ್ ಬಾರಿಸುತ್ತೆ, ಮೆಸೇಜ್ ಹೋಗುತ್ತೆ. ಇಷ್ಟು ಟೆಕ್ನಾಲಜಿಯಲ್ಲಿ ಮುಂದುವರೆದಿದೆ. ಇನ್ನು ಸ್ಟ್ರಾಂಗ್ ರೂಮ್, ಭೇದಿಸಲಾಗದ ಕೋಟೆ. ಇವಿಎಂಗಳನ್ನು ಇಡುವ ಕೊಠಡಿಯನ್ನು ಸ್ಟ್ರಾಂಗ್ ರೂಮ್ ಅಂತ ಕರಿತೀವಿ. ಇದು ಅಕ್ಷರಶಃ ಒಂದು ಭದ್ರ ಕೋಟೆ ಇದ್ದಂತೆ. ಡಬಲ್ ಲಾಕ್ ಆಗಿರುತ್ತೆ. ಈ ರೂಮ್ಗೆ 2 ಬೀಗಗಳಿರುತ್ತೆ. ಒಂದು ಬೀಗವನ್ನು ಚುನಾವಣಾ ಆಯೋಗ ಹಾಕಿದ್ರೆ ಮತ್ತೊಂದು ಬೀಗವನ್ನು ಚುನಾವಣೆಗೆ ನಿಂತಿರುವ ಅಭ್ಯರ್ಥಿಗಳು ತಮ್ಮದೇ ಕೈಯಾರೆ ಹಾಕ್ತಾರೆ. ಆದರೆ ಇಬ್ಬರು ಒಟ್ಟಿಗೆ ಬರದೆ ಆ ರೂಮ್ ಓಪನ್ ಮಾಡೋದಕ್ಕೆ ಸಾಧ್ಯವಿಲ್ಲ. 3ನೇ ಹಂತದ ಭದ್ರತೆ. ಈ ರೂಮ್ನ ಒಳಗಿನ ಲೇಯರ್ನಲ್ಲಿ ಸೆಂಟ್ರಲ್ ಫೋರ್ಸ್ ಭದ್ರತೆ ಇರುತ್ತೆ. 2ನೇ ಲೇಯರ್ನಲ್ಲಿ ರಾಜ್ಯ ಪೊಲೀಸರು ಮತ್ತು ಹೊರಗಿನ ಲೇಯರ್ನಲ್ಲಿ ಸ್ಥಳೀಯ ಆಡಳಿತದ ಭದ್ರತೆ ಇರುತ್ತೆ. ಒಂದು ಸಣ್ಣ ನೊಣವೂ ಕೂಡ ಒಳಗಡೆ ಹೋಗೋದಕ್ಕೆ ಸಾಧ್ಯವಿಲ್ಲ. 24 ಗಂಟೆ CCTV ಕಣ್ಗಾವಲು. ಎಲ್ಲದಕ್ಕಿಂತ ಮುಖ್ಯವಾಗಿ ರೂಮ್ನ ಸುತ್ತಮುತ್ತ CCTV ಕ್ಯಾಮೆರಾಗಳನ್ನು ಅಳವಡಿಸಿ ಅಭ್ಯರ್ಥಿಗಳಿಗೆ ಲೈವ್ ಸ್ಟ್ರೀಮಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿರುತ್ತೆ. ಅಭ್ಯರ್ಥಿಗಳು ಅಥವಾ ಅವರ ಬೆಂಬಲಿಗರು ಆ ರೂಮ್ನಿಂದ 100 ಮೀಟರ್ ದೂರದಲ್ಲಿ ಟೆಂಟ್ ಹಾಕೊಂಡು 24 ಗಂಟೆಯೂ ಕಾವಲು ಕಾಯುವ ಕಾನೂನಿನಲ್ಲಿ ಅವಕಾಶ ಇದೆ. ತಾಂತ್ರಿಕ ಸತ್ಯ, ಇವಿಎಂ ಹ್ಯಾಕ್ ಮಾಡೋದಕ್ಕೆ ಸಾಧ್ಯನಾ? ಇಷ್ಟೆಲ್ಲ ಭದ್ರತೆ ಇರುವಾಗ ಇನ್ನು ಹ್ಯಾಕ್ ಮಾಡೋದು ಎಲ್ಲಿಂದ ಬಂತು? ಇವಿಎಂ ಅನ್ನೋದು ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಅಲ್ಲ, ಅದೊಂದು ಸ್ಟ್ಯಾಂಡ್ ಅಲೋನ್ ಯಂತ್ರ. ಅಂದರೆ ಅದು ಯಾವುದೇ ಇಂಟರ್ನೆಟ್, ವೈಫೈ ಅಥವಾ ಈ ಬ್ಲೂಟೂತ್ಗೆ ಕನೆಕ್ಟ್ ಆಗೋದಿಲ್ಲ. ಜಗತ್ತಿನ ಯಾವುದೇ ಹ್ಯಾಕರ್ ಇಂಟರ್ನೆಟ್ ಇಲ್ಲದೆ ಯಂತ್ರವನ್ನು ರಿಮೋಟ್ ಮೂಲಕ ಹ್ಯಾಕ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಇದರ ಒಳಗಡೆ ಇರುವ ಮೈಕ್ರೋಚಿಪ್ ಒನ್ ಟೈಮ್ ಪ್ರೋಗ್ರಾಮೇಬಲ್ ಅಂದರೆ OTP ಆಗಿರುತ್ತೆ. ಅಂದರೆ ಒಮ್ಮೆ ಪ್ರೋಗ್ರಾಮ್ ಮಾಡಿದ್ರೆ ಅದನ್ನು ಮತ್ತೆ ಅಳಿಸಿ ಬೇರೆ ಪ್ರೋಗ್ರಾಮ್ ಬರೆಯೋದಕ್ಕೆ ಬರೋದಿಲ್ಲ. ಏನಾದರೂ ಮಾಡೋದಕ್ಕೆ ಹೋದರೆ ಆ ಚಿಪ್ ಕಂಪ್ಲೀಟ್ ಆಗಿ ಬರ್ನ್ ಆಗಿ ಹೋಗ್ಬಿಡತ್ತೆ.
ಇದೆಲ್ಲದರ ಜೊತೆಗೆ ಈಗ ವಿ ಪ್ಯಾಡ್ ಯಂತ್ರಗಳು ಇದ್ದಾವೆ. ನೀವು ಯಾವ ಪಾರ್ಟಿಗೆ ವೋಟ್ ಹಾಕಿದ್ದೀರಿ ಎನ್ನುವ ಪೇಪರ್ ಸ್ಲಿಪ್ ನಿಮ್ಮ ಕಣ್ಣು ಮುಂದೆ ಬಂದು ಬಾಕ್ಸ್ ಒಳಗಡೆ ಬೀಳತ್ತೆ. ಕೌಂಟಿಂಗ್ ದಿನ ಅಭ್ಯರ್ಥಿಗಳಿಗೆ ಡೌಟ್ ಬಂದರೆ ಆ ಪೇಪರ್ ಸ್ಲಿಪ್ಗಳನ್ನು ಎಣಿಕೆ ಮಾಡಲು ಆಯೋಗ ಅವಕಾಶ ಕೊಡುತ್ತೆ. ಹೀಗಿರುವಾಗ EVM ಹ್ಯಾಕ್ ಎನ್ನುವುದು ಕೇವಲ ರಾಜಕೀಯ ಪ್ರಹಸನವಷ್ಟೇ, ಅಂದರೆ ಹುಚ್ಚು ಮಾತುಗಳಿಗಷ್ಟೇ ಸೀಮಿತ ಅಂತ ತಜ್ಞರ ವಾದ. ಒಟ್ಟಾರೆಯಾಗಿ ಹೇಳೋದಾದರೆ ಇಷ್ಟೆಲ್ಲ ಭದ್ರತೆ ಮತ್ತು ತಾಂತ್ರಿಕ ಪಾರದರ್ಶಕತೆ ಇದ್ರೂ ರಾಜಕೀಯ ಪಕ್ಷಗಳು EVM ಮೇಲೆ ಪದೇ ಪದೇ ಯಾಕೆ ಆರೋಪ ಮಾಡ್ತಿವೆ? ಇದಕ್ಕೆ ಸಿಂಪಲ್ ಉತ್ತರ ಸೋಲಿನ ಭೀತಿ ಮತ್ತು ಮುನ್ನೆಚ್ಚರಿಕೆ. ಮೇ 4ರಂದು ರಿಸಲ್ಟ್ ಬಂದು ಒಂದು ವೇಳೆ ಪಕ್ಷ ಸೋತ್ರೆ ನಾಯಕರು ತಮ್ಮ ಬೆಂಬಲಿಗರ ಮುಂದೆ ನೋಡಿ, ನಾವು ಸೋತಿಲ್ಲ, ನಮ್ಮ ವೋಟ್ಗಳನ್ನು ಕದಿಯಲಾಗಿದೆ, EVM ಹ್ಯಾಕ್ ಮಾಡಲಾಗಿದೆ ಅಂತ ಹೇಳಿಕೊಳ್ಳೋದಕ್ಕೆ ಒಂದು ರೆಡಿಮೇಡ್ ಉತ್ತರ ಬೇಕಿರತ್ತೆ. ಅದಕ್ಕಾಗಿ ಕೌಂಟಿಂಗೂ ಮೊದಲೇ ಇಂತಹ ಸಂಶಯದ ಬೀಜಗಳನ್ನು ಕಾರ್ಯಕರ್ತರ, ಮತದಾರರ, ತಮ್ಮ ಕ್ಷೇತ್ರದ ಜನರ ತಲೆಯಲ್ಲಿ, ಮೆದುಳಲ್ಲಿ ಬಿತ್ತಲಾಗತ್ತೆ. ಇದು ಕೇವಲ TMC ಮಾಡ್ತಾ ಇರೋದಲ್ಲ. ಹಿಂದೆ ಕಾಂಗ್ರೆಸ್, ಆಮ್ ಆದ್ಮಿ ಪಾರ್ಟಿ ಎಷ್ಟೋ ಬಾರಿ ವಿರೋಧ ಪಕ್ಷದಲ್ಲಿದ್ದಾಗ ಸ್ವತಃ BJP ಕೂಡ EVM ಮೇಲೆ ಅನುಮಾನ ವ್ಯಕ್ತಪಡಿಸಿತ್ತು ಅನ್ನೋದು ಈಗ ಇತಿಹಾಸ. ಒಂದು ವೇಳೆ ಯಾವುದಾದ್ರೂ ಮತಗಟ್ಟೆಯಲ್ಲಿ ಅಕ್ರಮ ನಡೆದ್ರೆ ಚುನಾವಣಾ ಆಯೋಗ ಸುಮ್ಮನೆ ಕೂರುವುದಿಲ್ಲ. ಉದಾಹರಣೆಗೆ ಬಂಗಾಳದಲ್ಲಿ ಅಕ್ರಮದ ದೂರು ಬಂದ 15 ಬೂತ್ಗಳಲ್ಲಿ ಆಯೋಗ ಇದೀಗ ಮರು ಮತದಾನಕ್ಕೆ ಆದೇಶ ನೀಡಿದೆ. ಆದರೆ ಇಡೀ EVM ವ್ಯವಸ್ಥೆಯನ್ನೇ ದೂಷಿಸುವುದು ಭಾರತದ ಪ್ರಜಾಪ್ರಭುತ್ವದ ಮೇಲಿನ ನಂಬಿಕೆಯನ್ನು ಪ್ರಶ್ನೆ ಮಾಡಿದಂಗಾಗತ್ತೆ. ವೀಕ್ಷಕರೇ, ನಿಮಗೇನನ್ಸುತ್ತೆ? ಮಧ್ಯರಾತ್ರಿ ಸ್ಟ್ರಾಂಗ್ ರೂಮ್ ಬಳಿ CM ಮಮತಾ ಬ್ಯಾನರ್ಜಿ ಅವರು ದಿಢೀರ್ ಭೇಟಿ ನೀಡಿರೋದು ಬಂಗಾಳದಲ್ಲಿ TM ಸೋಲುವ ಭೀತಿಯಲ್ಲಿದೆ ಅನ್ನೋದು ತೋರಿಸ್ಕೊಡತ್ತಾ? ಇಂಟರ್ನೆಟ್ ಕನೆಕ್ಷನ್ ಇಲ್ಲ, ಡಬಲ್ ಲಾಕ್ ಮತ್ತು 3 ಹಂತದ ಭದ್ರತೆಯಲ್ಲಿರುವ EVM ಯಂತ್ರಗಳನ್ನು ಯಾರಾದರೂ ಹ್ಯಾಕ್ ಮಾಡೋದಕ್ಕೆ ಸಾಧ್ಯ ಅಂತ ನೀವು ನಂಬ್ತೀರಾ? ರಾಜಕೀಯ ಪಕ್ಷಗಳು ತಾವು ಗೆದ್ರೆ EVM ಸರಿ ಇದೆ ಅಂತ ಹೇಳ್ತವೆ, ತಾವು ಸೋತ್ರೆ EVM ಹ್ಯಾಕ್ ಆಗಿದೆ ಅಂತ ಹೇಳ್ತಾರೆ. ಈ ಬ್ಲೇಮ್ ಗೇಮ್ ರಾಜಕೀಯ ತಂತ್ರಗಾರಿಕೆ ಮಾತ್ರ ಅಂತ ನೀವು ಅನಿಸುತ್ತಾ? ನಿಮ್ಮ ಅತ್ಯಂತ ನಿಖರವಾದ ಮತ್ತು ಪ್ರಾಮಾಣಿಕ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ, ಮುಕ್ತವಾಗಿ ಚರ್ಚೆ ಮಾಡೋಣ. ಭಾರತದ ಪ್ರಜಾಪ್ರಭುತ್ವ ಮತ್ತು EVM ಯಂತ್ರದ ಅಸಲಿ ಸತ್ಯವನ್ನು ಬಿಚ್ಚಿಡುವ ಈ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಈ ವಿಡಿಯೋವನ್ನು ನಿಮ್ಮ ವಾಟ್ಸ್ಆ್ಯಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಜೊತೆಗೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ. ಯಾಕಂತಂದರೆ ನಾವು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ತಲುಪುತ್ತೆ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.